ಹಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂಬ ಅದ್ಭುತ ಕವಿತೆಯನ್ನು ರಚಿಸಿದ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರನ್ನ ನೆನೆಯುತ್ತಾ ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುವುದು, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೆ ಸಾಕು, ಅದೇ ಗೋವರ್ಧನ ಗಿರಿ ಶಿಖರವಾಗುವುದು ಎಂಬ ಕವಿತೆ ಸದೃಶ್ಯವಾಗುವಂತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ನಮ್ಮ ಮನಪೂರ್ವಕ ಸ್ವಾಗತ ಸುಸ್ವಾಗತ. ಇಂದು ನಾಡಿನ ಸಮಸ್ತ ಕನ್ನಡಿಗರಿಗೂ ಕನ್ನಡ ಡಿಂಡಿಮವನ್ನು ಬಾರಿಸುವ ಸುದಿನ. ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವವು ಒಂದು ದೊಡ್ಡ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶ್ರೀಗಂಧದ ನಾಡು, ಕವಿಗಳ ಬೀಡು, ಕಲೆಗಳ ನಾಡು, ಸಾಂಸ್ಕೃತಿಕ ನಾಡು ಈ ನಮ್ಮ ಚೆಲುವ ಕನ್ನಡ ನಾಡು. ಇಲ್ಲಿರುವ ಸಾಹಿತ್ಯ, ಸಂಗೀತ, ಕಲೆ, ಶಿಲ್ಪಕಲೆ, ನಿಸರ್ಗ ಸೌಂದರ್ಯ ಮತ್ತು ತಂತ್ರಜ್ಞಾನ ಇವೆಲ್ಲಕ್ಕೂ ಇಡೀ ಜಗತ್ತನ್ನೇ ಮೀರಿಸುವ ಶಕ್ತಿ ಇದೆ. ಈ ಕಾರ್ಯಕ್ರಮವು ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಒಂದು ಅದ್ಭುತ ಸಮ್ಮಿಲನವಾಗಿದೆ. ವಿನಯ್, ಇಷ್ಟೊತ್ತವರೆಗೂ ನಾವು ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಬಗ್ಗೆ ಮಾತಾಡಿದ್ವಿ. ದೀಪಾವಳಿ ಹಬ್ಬ ನಿಮ್ಮ ಮನೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಅನೇಕ ರೀತಿಯಲ್ಲಿ ಅನೇಕ ಕಡೆ ವಿಧ ವಿಧವಾಗಿ ಆಚರಿಸ್ತಾರೆ. ನಿಮ್ಮ ಕಡೆ ಹೇಗೆ ಆಚರಿಸ್ತಾರೆ? ನಮ್ಮ ಕಡೆ ನಾವು ಬಲಿ ಪಾಡ್ಯಮಿನ ಆಚರಿಸ್ತೀವಿ. ಓಕೆ, ಸೊ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ಹೌದು, ಬಲಿ ಪಾಡ್ಯಮಿ ವೈಶಿಷ್ಟ್ಯತೆ ಬಗ್ಗೆ ನಾನು ಹೇಳೋದಾದ್ರೆ, ಕೃತಯುಗದಲ್ಲಿ ಬಲಿ ಚಕ್ರವರ್ತಿ ಅಂತ ಒಬ್ಬ ಇರ್ತಾನೆ. ಅವನು ಅಸುರನಾಗಿದ್ರು ಕೂಡ ತನ್ನ ಪ್ರಜೆಗಳ ಜೊತೆ ಉತ್ತಮ ಸಂಬಂಧ ಹೊಂದಿರ್ತಾನೆ, ಒಳ್ಳೆ ರಾಜ ಆಗಿರ್ತಾನೆ. ಆದರೆ ವಿಧಿ ಲಿಖಿತ ಅವನ ಅಸುರನಾಗಿರೋದ್ರಿಂದ ಅವನ ಸಂಹಾರ ಆಗ್ಲೇಬೇಕಾಗಿರುತ್ತೆ. ಸೊ ಹೀಗಿರ್ಬೇಕಾದ್ರೆ ಶ್ರೀಹರಿ ಅವನ ಸಂಹಾರಕ್ಕಾಗಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ. ಯಾವ ಸಮಯದಲ್ಲಿ ಬರ್ತಾನೆ ಅಂದ್ರೆ, ಒಂದು ಯಾಗ ನಡೀತಾ ಇರುತ್ತೆ ಬಲಿ ಚಕ್ರವರ್ತಿ ಆಸ್ಥಾನದಲ್ಲಿ. ಆ ಸಮಯದಲ್ಲಿ ಬ್ರಾಹ್ಮಣ ಅಂದ್ರೆ ಹರಿ ಬಂದು ನನಗೆ ಮೂರು ಅಳತೆ ಜಾಗ ದಾನ ಕೊಡು ಅಂತ ಕೇಳಿದಾಗ, ಬಲಿ ಚಕ್ರವರ್ತಿಗೆ ಗೊತ್ತಾಗುತ್ತೆ ಶುಕ್ರಾಚಾರ್ಯರಿಂದ ಬಂದಿರುವನು ಶ್ರೀಹರಿ ಅಂತ. ಆದ್ರೆ ಶ್ರೀಹರಿಯೇ ನನ್ನ ಆಸ್ಥಾನಕ್ಕೆ ಬಂದಿಯಾನೆ, ಸೊ ಇದಕ್ಕಿಂತ ಭಾಗ್ಯ ನನ್ಗೇನ್ ಬೇಕು ಅಂತ ಅವನು ಒಪ್ಕೊಳ್ತಾನೆ. ಆಗ ಬ್ರಾಹ್ಮಣ ತನ್ನ ಮೊದಲನೇ ಹೆಜ್ಜೆನ ಇಟ್ಟಾಗ, ತಾನು ಕೇಳಿದ 3 ಅಳತೆಯಲ್ಲಿ ತನ್ನ ಮೊದಲನೇ ಹೆಜ್ಜೆ ಇಟ್ಟಾಗ ಕಂಪ್ಲೀಟ್ ಭೂಮಿ ಆವರಿಸ್ಕೊಳ್ತಾನೆ. ತನ್ನ 2ನೇ ಹೆಜ್ಜೆನ ಆಗಸದಂತ ಇಡ್ತಾನೆ, ಆಕಾಶ ಫುಲ್ ಕವರ್ ಆಗುತ್ತೆ. ತನ್ನ 3ನೇ ಹೆಜ್ಜೆನ ಎಲ್ಲಿ ಇಡ್ತಿ ಅಂತ ಕೇಳಿದಾಗ, ಆ ಬಲಿ ಚಕ್ರವರ್ತಿ ತನ್ನ ತಲೆ ಮೇಲೆ ಇಡು ಅಂತ ಹೇಳಿದಾಗ ತಲೆ ಮೇಲೆ ಇಟ್ಟು ಬಲಿ ಚಕ್ರವರ್ತಿ ಸಂಹಾರ ಮಾಡ್ತಾನೆ. ಸೊ ಈ ಪ್ರತೀತಿಯಿಂದ ನಾವು ಬಲಿ ಪಾಡ್ಯಮಿನ ಆಚರಿಸ್ತೀವಿ. ಆ ರಾಜನ ಒಳ್ಳೆ ಗುಣಗಳಿಗೋಸ್ಕರ ಆ ಶ್ರೀಹರಿ ಹೇಳ್ತಾನೆ, ಮುಂದೆ ಜನ ಈ ದಿನ ನಾನು ನಿನ್ನ ಬಲಿ ಪಾಡ್ಯಮಿ ಅಂತ ಆಚರಿಸ್ತಾರೆ. ಸೊ ಈ ಹಬ್ಬನ ನಾವು ನಮ್ಮನೇಲಿ ಆಚರಿಸ್ತೀವಿ. ವಂದನ, ನಿಮ್ಮನೇಲಿ ಯಾವ ರೀತಿ ಮಾಡ್ತಾರೆ? ನಾನು ನರಕ ಚತುರ್ದಶಿ ಬಗ್ಗೆ ಹೇಳ್ತೇನೆ. ಸೊ ನರಕ ಚತುರ್ದಶಿ ಅಂದ್ರೆ ನರಕಾಸುರ ಅಂತ ಒಬ್ಬ ರಾಕ್ಷಸನಿರ್ತಾನೆ. ಆ ರಾಕ್ಷಸನು ಅನೇಕ ಅಧರ್ಮಗಳು ಹಾಗೂ ಕ್ರೂರತ್ವದಿಂದ ಮೆರೀತಿರ್ತಾನೆ. ಈ ರಾಕ್ಷಸನನ್ನು ನಾವು ಹೇಗಾದ್ರೂ ಮಾಡಿ ಸಂಹಾರ ಮಾಡಬೇಕು ಅಂತ ದೇವತೆಗಳೆಲ್ಲ ಕಾಯ್ತಿರುವಾಗ, ರಾಕ್ಷಸನು 16,000 ಗೋಪಿಕೆಯರನ್ನು ಸೆರೆ ಹಿಡಿದು ಚಿತ್ರಹಿಂಸೆ ಕೊಡುತ್ತಿರುತ್ತಾನೆ. ಆಗ ದೇವತೆಗಳು ವಿಷ್ಣುವಿನ ಮೊರೆ ಹೋದಾಗ ವಿಷ್ಣು ಹೇಳ್ತಾನೆ, ಅವನನ್ನ ಸಂಹಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಏನಕ್ಕಂದ್ರೆ ಅವನಿಗೆ ಆಲ್ರೆಡಿ ಒಂದು ವರ ಇದೆ ಅಂತ. ಆ ವರ ಏನಂತಂದ್ರೆ ಅವನ ತಾಯಿಯಿಂದನೇ ಅವನ ಮರಣ ಎಂದು. ಆದರೆ ನರಕಾಸುರನ ರಾಕ್ಷಸನ ತಾಯಿ ಮರಣ ಹೊಂದಿರುತ್ತಾರೆ. ವಿಷ್ಣು ಆಗ ಇನ್ನೊಂದು ಸಲಹೆ ಕೊಡ್ತಾನೆ, ನರಕಾಸುರನ ತಾಯಿ ಈ ಕಾಲದ ಕೃಷ್ಣನ ಹೆಂಡತಿ ಅಂತ ಹೇಳಿ, ಕೃಷ್ಣನ ಹೆಂಡತಿ ಆದುದರಿಂದ ಕೃಷ್ಣನ ಸಹಾಯದಿಂದ ಸತ್ಯಭಾಮೆಯನ್ನು ಮುಂದಿಟ್ಟುಕೊಂಡು ನರಕಾಸುರನ ವಧೆ ಮಾಡಲಾಗುತ್ತದೆ. ಆದ್ದರಿಂದ ಈ ದೀಪಾವಳಿಯಲ್ಲಿ ನರಕ ಚತುರ್ದಶಿ ಎಂದು ಆಚರಿಸಲಾಗಿದೆ. ನಾನು ತುಂಬಾ ಒಳ್ಳೆ ವಿಷಯನ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟೆ. ನಾವು ತುಂಬಾ ಇತಿಹಾಸ ಪುರಾಣ ಅಂತ ಹೇಳ್ತಾ ಹೋದ್ವಿ ಅನ್ಸುತ್ತೆ, ಆಡಿಯನ್ಸ್ಗೆಲ್ಲ ಬೋರ್ ಆಗುತ್ತೆ. ಅವರೆಲ್ಲ ಕಾತುರದಿಂದ ಕಾಯ್ತಿರೋ ಕಾರ್ಯಕ್ರಮನ ಶುರು ಮಾಡೋಣ. ಹಾ ವಿನಯ್, ಈಗ ಯಾವುದೇ ಕಾರ್ಯಕ್ರಮ ಆದ್ರೂ ಅದು ಪ್ರಾರ್ಥನಾ ಗೀತೆಯಿಂದ ಪ್ರಾರಂಭ ಆಗ್ಲೇಬೇಕು ಅಲ್ವಾ? ಅದಕ್ಕಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಶ್ರೀ ಕಾಮೇಶ್ವರಿ ಚಾಮುಂಡೇಶ್ವರಿಯನ್ನು ನೆನೆಯುತ್ತಾ ಆ ಪ್ರಾರ್ಥನಾ ಗೀತೆಯನ್ನು ಆರಂಭಿಸೋಣ. ಸುನಿಲ್ ಅವರನ್ನು ಬರಮಾಡಿಕೊಳ್ಳೋಣ.